ಈ ತರ ಒಂದು ಹಿಡನ್ ವಾಟರ್ ಫಾಲ್ಸ್ ಅಲ್ಲಿಗೆ ನಾವು ತಲುಪಬೇಕಂದ್ರ ಈ ತರ ಮಡ್ಡಿ ಪಾತಳಿ ಒಂದು ಸುಂದರವಾದ ರಿವರ್ ಕ್ರಾಸಿಂಗ್ ಈ ತರ ಕಾಣಿಸೋ ಒಂದು ಕಾಫಿ ತೋಟದೊಳಗೆ ಈ ತರ ಬಂಡೆಗಳನ್ನ ಹತ್ತೋದು ಅಷ್ಟೊಂದು ಈಸಿ ಏನಲ್ಲ. ಬನ್ನಿ ಈ ಅಡ್ವೆಂಚರ್ ಆದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಚಿಕ್ಕಮಗಳೂರಿನಲ್ಲಿರುವ ಉಕ್ಕಡ ಜಲಪಾತ. ಗೂಗಲ್ ಮ್ಯಾಪ್ ನ ಯೂಸ್ ಮಾಡ್ಕೊಂಡು ಇಲ್ಲಿವರೆಗೂ ಬರ್ಬೋದು. ಇಲ್ಲಿ ನಮ್ ವೆಹಿಕಲ್ಸ್ ನ ಪಾರ್ಕ್ ಮಾಡಿ ಮುಂದೆ ನಾವು ಹೋಗ್ಬೇಕು. ಇಲ್ಲಿ ಬಂದ್ಮೇಲೆ ನಿಮ್ ವೆಹಿಕಲ್ ಪಾರ್ಕಿಂಗ್ ಇಂದ ಮುಂದೆಗೆನೆ ಈ ವಾಟರ್ ಫ್ಲೋ ಕಾಣಿಸುತ್ತೆ. ನೀವು ವಾಟರ್ ಫ್ಲೋ ನ ಕ್ರಾಸ್ ಮಾಡ್ಬೇಕು. ತುಂಬಾ ಡೆಪ್ತ್ ಏನಿಲ್ಲ, ಆದ್ರೆ ಮುಂದಕ್ಕೆ ನಿಮ್ ಬೈಕ್ ತಗೊಂಡೋಗೋದು ಸ್ವಲ್ಪ ಕಷ್ಟ. ನೀರಂತೂ ತಣ್ಣಗಿದೆ ಗುರು. ಲಿಟ್ರಲಿ ಇವಾಗ ಫೆಬ್ರವರಿ ಎಂಡ್, ಇನ್ನೇನು ಮಾರ್ಚ್ ಹತ್ರ ಅಂದ್ಕೊಳ್ಳಿ, ಆದ್ರೂ ಈ ರೇಂಜ್ ನೀರು ಫ್ಲೋ ಆಗ್ತಾಯಿದೆ. ಕ್ರಾಸ್ ಮಾಡಿಕೊಂಡು ಈ ದಿಬ್ಬದ ಮೇಲೆ ನಂಗೆ ಸ್ವಲ್ಪ ಮುಂದೆ ನಡೀಬೇಕು. ಸುತ್ತು ಪಕ್ಷಿಗಳ ಸೌಂಡ್ ಕೇಳಿಸ್ತಾ ಇದೆ. ಅಲ್ಲಿಂದ ಮುಂದೆ ಕಾಣಿಸ್ತಿದ್ದ ಈ ಮಣ್ಣಿನ ರೋಡಲ್ಲಿ ಸ್ವಲ್ಪ ದೂರ ಹೋಗ್ಬೇಕು. ಈಗ ಬಿಸಿಲು ಕಾಲ ಆಗಿರೋದ್ರಿಂದ ಒಂದೊಂದು ಹೆಜ್ಜೆಗೂ ಧೂಳೆ ದೊಳ್ತಿದೆ. ಮುಂದೆ ಹೋಗ್ತಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದಂತ ಕೆಲವು ಫಾಲೋವರ್ಸ್ ಸಿಗ್ತಾರೆ. ಹೆಂಗಿದೆ ವಾಟರ್ ಫಾಲ್ಸ್? ಸೂಪರ್ ಆಗಿದೆ. ನೀವು ಎಲ್ಲಿ? ನಾವು ನಮ್ದು ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು, ಕೊಪ್ಪಳ, ನಮ್ಮೂರ್ ಕಡೆ ಅವರು, ಬೆಂಗಳೂರವರು. ಖುಷಿ ಆಯ್ತಾ ನೋಡಿ? ಅವ್ರ ಜೊತೆ ಒಂದೆರಡು ನಿಮಿಷ ಮಾತಾಡಿ ಅಲ್ಲಿಂದ ಮುಂದಕ್ಕೆ ಈ ಕಾಫಿ ತೋಟದಲ್ಲಿ ನಡ್ಕೊಂಡು ಹೋಗ್ತಿರ್ತೀನಿ. ಆಗ ನನಗೆ ಅಲ್ಲಿನ ಫಾಲ್ಸ್ ಶಬ್ದ ಕೇಳಿಸಿ ಒಂದ್ ನಿಮಿಷ ಅಲ್ಲಿ ನಿಂತು ಫಾಲ್ಸ್ ಏನಾದ್ರು ಕಾಣಿಸುತ್ತಾ ಅಂತ ಸರ್ಚ್ ಮಾಡ್ತೀನಿ. ಸೊ ಆಗ್ಲಿಂದ ಇದೇ ತರ ಜಾಗದಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಜಲಪಾತ 2 ಬೆಟ್ಟದ ಮಧ್ಯದಲ್ಲಿಂದ 3 ಲೇಯರ್ ಆಗಿ ಹರಿಯುತ್ತೆ. ಬಿಸಿಲುಗಾಲದಲ್ಲಿ ಈ ತರ ಕಾಣಿಸಿದ್ರೆ ಮಾನ್ಸೂನ್ ಅಲ್ಲಂತೂ ಒಂದು ಹೆವೆನ್ ಸ್ಪಾಟ್ ಅನ್ಕೊಳ್ಳಿ. ನೀವು ಚಿಕ್ಕಮಗಳೂರಿಗೆ ಬಹಳಷ್ಟು ಸರಿ ಬಂದ್ರು ಕೂಡ ಬಿ ಜಲಪಾತ ಇಲ್ಲಾಂದ್ರೆ ಜೆರಿ ಫಾಲ್ಸ್ ಇದು ನೋಡ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಅಲ್ಲೇ ಇರುವ ಈ ತರ ಅದ್ಭುತವಾದ ಜಾಗಗಳನ್ನ ಮಿಸ್ ಮಾಡ್ಕೊಂತೀರಾ. ಈಗ ಇಲ್ಲಿಂದ ರೈಟ್ ಸೈಡ್ ಅಲ್ಲಿ ಈ ಕೆಳಗಡೆ ಹೋಗುತ್ತಿರುವ ದಾರಿ ಮುಖಾಂತರ ನಾವು ಕೆಳಗಿಳಿಬೇಕು. ಸುಮಾರು ಒಂದು 50 ಮೀಟರ್ ಹೋದ್ರೆ ಮುಂದೆ ಕಾಣಿಸುವ ಈ ಕಲ್ಲಿನ ಹತ್ತಿ ನಾವು ಹೋಗ್ಬೇಕು. ಹೇಳ್ಕೊಂಡು ನೋಡೋಷ್ಟು ಈಸಿ ಅಂತ ಕಾಣಿಸ್ತಿಲ್ಲ, ಅದು ಲಿಟ್ರಲಿ ಫುಲ್ ಹಿಂಗಿದೆ. ಈಗ ಇದು ನನ್ನ ಸರ್ದಿ. ಬಹುಶಃ ಈಗ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ ಇದು ಎಷ್ಟು ಇನ್ಕ್ಲೈನ್ ಆಗಿದೆ ಅಂತ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸುಲಭವಾಗಿ ಹತ್ಬಹುದು. ಅದೇ ಮಳೆಕಾಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು. ಅಂತೂ ಮೇಲಕ್ಕೆ ತಲುಪಿ ಮುಂದೆ ನೋಡಿದ್ರೆ ಈಗ ನಾವ್ ಹಿಂಗಿಲ್ದ ಹೋಗ್ಬೇಕಾ? ಅಲ್ಲಿ ನನಗೆ ಪರಿಚಯ ಆಗಿದ್ದ ಹುಡುಗರಲ್ಲಿ ಬ್ರೋ ಏನಿಲ್ಲ, ಈ ಕೊಮ್ಮೆ ಇಟ್ಕೊಂಡು ಆರಾಮಾಗಿ ಇಳಿಬಹುದು ಅಂತ ಹೇಳಿದ್ರು. ರೇ ನಮ್ಮ ಹುಡುಗ ಕಣ್ರಿ, ನನ್ನ ಅಣ್ಣಯಿಂದ ಬಾಸ್. ಅದ್ರ ಮುಂದೆ ನಮಗೂ ಕಡೆ ಜಲಪಾತ ಕಾಣಿಸುತ್ತೆ. ಅದ್ರಲ್ಲಿ ಹೈಲೈಟ್ ಅಂದ್ರೆ ಆ ಸ್ಟೋನ್ ಬ್ರಿಡ್ಜ್. ಅಲ್ಲಿ ನೋಡಿ ಆ ಫ್ರೆಂಡ್ಸ್ ಎಲ್ಲ ಒಬ್ಬರನ್ನೊಬ್ಬರು ಹೆಲ್ಪ್ ತಗೊಂಡು ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗ್ತಿದ್ದಾರೆ. ಬನ್ನಿ ಈಗ ನಾವು ಹೋಗೋಣ. ಬಹುಶಃ ಮಳೆಗಾಲದಲ್ಲಿ ನೀರಿಲಿ ರಭಸವಾಗಿ ಹರಿಯುತ್ತೇನೋ, ಆಗೆಲ್ಲ ಈ ತರ ನಾವು ಹೋಗ್ಲಿಕ್ಕಾಗಲ್ಲ. ನೀವೇನಾದ್ರೂ ಒಂದು ಅಡ್ವೆಂಚರ್ ಸೀಕರ್ ಅಥವಾ ಟ್ರಕ್ಕಿಂಗ್ ಅಲ್ಲಿ ಇಷ್ಟಪಡೋರಾದ್ರೆ ನಿಮ್ಗಂತೂ ಒಂದು ಹೇಲ್ ಮಾಡಿಸಿದ ಜಾಗ ಇದು. ಸೈಕು ಗುರು. ಈಗ ಈ ಮರದ ಮೇಲೆ ನಡ್ಕೊಂಡು ಹೋಗ್ಬೇಕು. ಪರವಾಗಿಲ್ಲ, ತುಂಬಾ ಏನು ಜಾರ್ತಿಲ್ಲ, ಸ್ವಲ್ಪ ಗ್ರಿಪ್ ಸಿಗ್ತದೆ, ನಡಿಬಹುದು. ಇದನ್ನ ಹತ್ತಿ ಮೇಲೆ ತಲುಪಿದ ನನಗೆ ಕಂಡು ಬಂದಿದ್ದು ಈ ಉಕ್ಕಡ ಜಲಪಾತ. ಅಷ್ಟು ಕಷ್ಟಪಟ್ಟು ಬಂದಿದ್ದು ನನಗೆ ಇಲ್ಲಿ ಕಾನ್ಸೆಪ್ಟ್ ವಾಟರ್ ಫಾಲ್ಸ್ ನೋಡಿ ತುಂಬಾ ಖುಷಿ ಆಯ್ತು. ಸುಮಾರು 25 ಅಡಿ ಎತ್ತರದಿಂದ ಸುರಿತಿದ್ದ ಜಲಪಾತವಿದು. ನೀರಿನ ರಭಸ ಹಾಗೂ ಆಳ ಕಮ್ಮಿ ಆಗಿರೋದ್ರಿಂದ ಬಹಳಷ್ಟು ಜನ ಅಲ್ಲಿ ಸ್ವಿಮ್ ಮಾಡ್ತಿದ್ರು. ನನಗಿಷ್ಟ ಇದ್ರು, ನಾನು ಮಾಡ್ಲಿಲ್ಲ. ಇದೇ ತರ ಮತ್ತಷ್ಟು ಜಾಗಗಳು, ಮತ್ತಷ್ಟು ಹಿಡನ್ ಜಂಪ್ಸ್ ನೋಡ್ಲಿಕ್ಕಾಗಿ ನಿಮ್ಮ ಮನೆ ಮಗ ಸಾಗರ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ. ಅವ್ರಿಗೂ ಈ ಜಾಗದ ಬಗ್ಗೆ ತಿಳಿದ್ ಬರ್ಲಿ.